ತಾಲೂಕಿನಲ್ಲಿ ಬಸವ ಕಲ್ಯಾಣ ನಗರದಲ್ಲಿ ನಡೀತಾ ಇರುವಂತಹ ಇದು ಒಂದು ರೈತರ ಪ್ರತಿಭಟನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಯಾವತ್ತೂ ನಡೆದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹುಶಃ ಈಗ ಯಾರು ಜೀವಂತಿದ್ದಾರೆ ಅವ್ರು 90 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, 120 ವರ್ಷ ಇರ್ಬೋದು, ಅವ್ರು ಯಾರು ಇಂಥ ಮಳಿ ನೋಡಿರ್ಲಿಲ್ಲ. ಅಂತ ಮಳಿ ಈ ವರ್ಷ ಬಿತ್ತದ. ಇವತ್ತು ಆ ಮಳಿ ಸುರುದ ಚಲೋ ಆಗಿ ಕಡೆಯಿಂದ ರೈತರಿಗೆ ಎಲ್ಲರಿಗೂ ಅನ್ಸಿತ್ತು ಒಳ್ಳೆ ಮಳಿ ಆಗಿದ್ದ ಕಡೆ ಚಲೋ ಬೆಳಿ ಬರ್ತದ ಅಂತೇಳಿ. ಆದ್ರೆ ರಾಶಿ ಟೈಮಿನಾಗ ಕುಂಭ ದ್ರೋಣ ಮಳೆ ಬಿತ್ತು. ಇವತ್ತು ರೈತರ ರಾಶಿ ಪೂರ ನೀರಾಗ ಹೋಗ್ಯದ. ಆ ನೀರಾಗ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಬಿಜೆಪಿಯಲ್ಲೇ ಪ್ರವಾಸ ಬಂದರು. ಆದ್ರೆ ಈ ಸರ್ಕಾರದ ಮಂತ್ರಿಗಳು ಯಾರು ಬರಲಿಲ್ಲ. ಸರ್ಕಾರದಾಗ ಒಬ್ಬ ಕೃಷಿ ಮಂತ್ರಿ ಅನ, ಒಬ್ಬ ರೆವೆನ್ಯೂ ಮಿನಿಸ್ಟರ್ ಅನ, ಒಬ್ಬ ತೋಟಗಾರಿಕೆ ಸಚಿವನ, ಉಪಮುಖ್ಯಮಂತ್ರಿ ಅನ, ಮುಖ್ಯಮಂತ್ರಿ ಅನ, ಇವ್ರು ಯಾರಿಗೂ ಬೀದರ್, ಕಲಬುರಗಿ, ಕಲ್ಯಾಣ ಕರ್ನಾಟಕ ಕಾಣಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಬಂದು ಎಲ್ಲಾ ಕಡೆ ನೀರಾಗಿ ನಿಂತು ನಮ್ಮ ಶಾಸಕರಿಗೆ ತಗೊಂಡು ಹೋಗಿ ನೋಡಿದ ಮ್ಯಾಗ ಮರುದಿವ್ಸ ಮುಖ್ಯಮಂತ್ರಿ ಬಂದರು. ಮುಖ್ಯಮಂತ್ರಿ ಬಂದು ಎಲ್ಲಿ ಓಡಾಡಿದ್ರು ಅಂದ್ರೆ ಹೆಲಿಕಾಪ್ಟರ್ ಓಡಾಡೋರು. ಕೆಳಗಿಂದ ಏನ್ ಬಿ ಕಾಣೇ ಇಲ್ಲ ಅವರಿಗೆ. ಬಂದ್ ಏನ್ ಹೇಳಿದ್ರು ಅಂದ್ರೆ 1 ಎಕರ್ಕ ಪೈಲ 8,500 ಕೊಡ್ತಿದ್ದೇವೆ, ಈಗ 17,000 ದೀಪಾವಳಿ ಒಳಗ ಕೊಡ್ತೇವೆ ಅಂದ್ರು. ಈಟೆ ಮಳಿ ಪಕ್ಕದ ಮಹಾರಾಷ್ಟ್ರದಾಗ ಬಿತ್ತದ. ದೇವೇಂದ್ರ ಫಡ್ನವೀಸ್ ಅವ್ರು ಮಳಿ ಬಿತ್ತಿದ ಮರುದಿನೇ ಬಂದು ಲಾತೂರ್ಲಾಗ ಕುಂತಿರೋರು. ಕುಂತವ್ರು ಏನ್ ಹೇಳಿದ್ರು ಅಂದ್ರೆ 1 ಎಕರ್ಗೆ 48,000 ಕೊಡ್ತೇವೆ ಅಂತ ಅಂದ್ರು. ಆಟೆ ಹೇಳಿಲ್ಲ ಅವರು. 1 ಹೆಕ್ಟರ್ಗೆ 48,000 ಜೊತೆ ರೈತನ ಬಾವಿ ಬಿದ್ರು ಬಾವಿಗೆ 3 ಲಕ್ಷ, ಅವನ್ ಮನಿ ಬಿದ್ರು ಮನಿಗೆ ಬೇರೆ ರೊಕ್ಕ, ಅವನ್ ಅರಣಿ ಹೊಡೆದ್ರ ಅರಣಿಗೆ ಬೇರೆ ರೊಕ್ಕ. ಬೀದರ್ ಜಿಲ್ಲೆದಾಗ ಎಲ್ಲರೂ ಅರಣಿ ಹೊಡೆದ್ ಹೋಗ್ಯಾವ. ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲ್ಲಿನ ಅಧಿಕಾರಿಗಳಿಗೆ ನೀವೆಲ್ಲ ಸರ್ವೆ ಮಾಡ್ರಿ ಅಂತ ಹೇಳಿ. ಬೀದರ್ ಜಿಲ್ಲೆದಾಗ 5 ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ. ಕೃಷಿ ಅಧಿಕಾರಿಗಳ ಮಾಹಿತಿ ಪ್ರಕಾರ 5 ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ. ಆದ್ರೆ ಇವ್ರು ಸರ್ವೆ ಮಾಡಿದೆ ಹೋದ್ರೆ 1,60,000 ಹೆಕ್ಟರ್ ಮಾತ್ರ ಸರ್ವೆ ಮಾಡಿದಾರೆ. ಅಂದ್ರೆ 30% ಮಾತ್ರ ಬೆಳೆ ಹೋಗ್ಯದ ಅಂತ ಹೇಳಿ ಇವತ್ತು ರಿಪೋರ್ಟ್ ಕೊಟ್ಟಾರ. ಆ ಬರಂತ 17,000 ಪರ್ ಹೆಕ್ಟರ್ ಎಷ್ಟು ಜನರಿಗೆ ಬರ್ತಂದ್ರೆ ಕೇವಲ 30 ರೈತರಿಗೆ ಬರ್ತದೆ. 100ದಾಗ 70 ಮಂದಿಗೆ ಬರಲ್ಲ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ. ಇವತ್ತು ಈ ಸರ್ಕಾರ ದಿವಾಳಿ ಎದ್ದೋಗ್ಯದ. ಅದಕ್ಕೆ ಈ ಸರ್ಕಾರ ಇವತ್ತು ನಾವ್ ಏನ್ ಒತ್ತಾಯ ಮಾಡಕಡೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಮಹಾರಾಷ್ಟ್ರ ಮಾದರಿದ ನಮ್ಗೆ ಪರಿಹಾರ ಕೊಡಬೇಕು. ಅಲ್ಲೇ 48,000 50,000 ಪರ್ ಹೆಕ್ಟರ್ ಕೊಡ್ಲತ್ತಾರ. ಇಲ್ಲಿ ಕನಿಷ್ಠ 1 ಎಕರೆಗೆ 25,000 ಕೊಡಬೇಕು. ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. 3ನೇದು ನಮ್ಮ ಒತ್ತಾಯ ಏನು ಅಂದ್ರೆ ಎಲ್ಲರಿಗೂ ಬೆಳೆ ಇನ್ಸೂರೆನ್ಸ್ ಮಾಡಿದೀವಿ. ಹೋದ ವರ್ಷ ಕಲಬುರಗಿ ಜಿಲ್ಲೆ ಎಲ್ಲರೂ ಮಾತಾಡೋದು ಕಮ್ಮಿ ಮಾಡ್ರಿ ಅಧ್ಯಕ್ಷರೇ. ಹೋದ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ 650 ಕೋಟಿ ರೂಪಾಯಿ ಬೆಳೆ ಇನ್ಸೂರೆನ್ಸ್ ಬಂದ. ಬೀದರ್ ಜಿಲ್ಲೆಗೆ ಒಂದೇ ₹1 ಬಂದಿಲ್ಲ. ಈ ವರ್ಷನೂ ಹಂಗೆ ಆಗ್ತಾ ಇದೆ. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಹೊಣೆಗಾರರ. ಇವತ್ತು ಒಳ್ಳೆ ಏಜೆನ್ಸಿಗೆ ಫಿಕ್ಸ್ ಮಾಡಿಲ್ಲ. ಪಕ್ಕದ ಗುಲ್ಬರ್ಗಾಕ್ಕೆ ಇನ್ಸೂರೆನ್ಸ್ ಬರ್ತದ, ನಂಬಲ್ ಬರ್ತಾ ಇಲ್ಲ. ರೈತರ ಅನೇಕರು ಇನ್ಸೂರೆನ್ಸ್ ರೊಕ್ಕ ಕಟ್ಟಾರ. ಆದ್ರೆ ಕಂಪನಿದವರು ಈ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ರೊಕ್ಕ ಕೊಟ್ಟು ರೈತರು ರೊಕ್ಕ ಮುಗಿಸ್ತಾರೆ. ರೈತರಿಗೆ ಕೊಡ್ಬೇಕಾದ್ರೆ 6.5 ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕಾದ್ರೆ 10-20 ಕೋಟಿ ರೂಪಾಯಿ ಕೊಟ್ಟರು ಅವ್ರು ಗಪ್ ಕೊಡ್ತಾರೆ. ಈ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ನಡೆದ. ಇವತ್ತು ಈ ಭ್ರಷ್ಟ ಸರ್ಕಾರ ರೈತರ ಕಡೆ ನೋಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಶಾಸಕರು ಏನ್ ಮಾಡಿದ್ರು ಅಂದ್ರೆ, ನಾನೇ ರೈತ ಇದ್ದೀನಿ, ನಾನು ಇಡೀ ಬಸವ ಕಲ್ಯಾಣ ತಾಲೂಕಾ ಪ್ರತಿನಿಧಿಸ್ತಾ ಇದ್ದೀನಿ, ನಾನು ಸ್ವತಃ ಹೋಗಿ ನೀರಾಗ ಎದಿ ಸರಿ ನೀರಿದ್ದಲ್ಲಿ ಹೋಗಿ ನಾ ನೀರಾಗ ಹೋದಲ್ಲಿ ಹಾವು ಬಂದಿತ್ತು ಅಂತ ಹೇಳಿದ್ರು ಶಾಸಕರು. ನಾವು ನೀವೆಲ್ಲ ನೋಡಿದ್ದೆವು. ಅಂತ ಶಾಸಕರು ಇವತ್ತ ನಾನು ಒಬ್ಬ ರೈತ ಅಲ್ಲ, ಇಡೀ ಬಸವ ಕಲ್ಯಾಣ ರೈತರ ಪರವಾಗಿ ಮುಖಾಂತರ ಸಿದ್ದರಾಮಯ್ಯನ ಮುಖಾಂತರ, DK ಶಿವಕುಮಾರ್ ಮುಖಾಂತರ, ಇವತ್ತು ಕೃಷಿ ಮಂತ್ರಿ ಚಲುವರಾಯ ಸ್ವಾಮಿ ಮುಖಾಂತರ, ಇವತ್ತು ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಮುಖಾಂತರ, ಇವರೆಲ್ಲರ ಮುಖಾಂತರ ನಾನು ಚಾಟಿ ಏಟು ಬಿಸ್ಕೋತಾ ಇದ್ದೀನಿ ಅಂತ ಇವತ್ತ ಅವ್ರ ಮೈ ಮೇಲೆಲ್ಲ ಬಾಸುಂಡೆ ಬಂದವು. ಇನ್ನ ಅವ್ರು ನಿಂದ್ರಂದಿರು, ಅವ್ರ ಇನ್ನ ಬಾಸುಂಡೆ ಏಟ್ ತಗೋತಾ ಅಂದಿರು. ಈಗಾದ್ರೂ ಬಿ ಕರ್ನಾಟಕ ಸರ್ಕಾರ ಮಾಧ್ಯಮಗಳು ಇವೆ. ಇವತ್ತೆಲ್ಲಾ ಮಾಧ್ಯಮಗಳು, ಈ ಮಾಧ್ಯಮಗಳ ಮುಖಾಂತರ ಅವರೆಲ್ಲ ನೋಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾವು ಈಗಲೂ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಕೇವಲ ಬಸವ ಕಲ್ಯಾಣದಲ್ಲಿ ಮಾತ್ರ ನಡೀತಾ ಇರುವಂತ ಸ್ಟ್ರೈಕ್ ಅಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ನಾಳೆ ಹೇಳ್ತಾರ, ಇವರೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಸಂಘದವರಿಗೆ ತಗೊಂಡು ಶರಣು ಸಲಗರ್ ಸ್ಟ್ರೈಕ್ ಮಾಡ್ಯಾರಂತೆ. ಇಲ್ಲಿ ಬಂದವರು 90% ರೈತರಿದ್ದಾರ. ನಮ್ ಬಿಜೆಪಿ ಕಾರ್ಯಕರ್ತರು ಹೆಂಗೆ ತೆಗೆಯಲ್ಲ, 90% ರೈತರಿದ್ದಾರ. ಇವತ್ತು ಇಡೀ ರಾಜ್ಯದ ರೈತರು ಯಾವ ರೀತಿ ನೇಪಾಳದ ಯುವಕರು ದಂಗೆ ಎತ್ತಿರೋ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಕೂಡ, ರೈತರು ಕೂಡ ಆ ಝಂಜಿ ಮಾದರಿಯಲ್ಲಿ ರೈತರು ದಂಗೆ ಹೇಳುವ ಕಾಲ ಅದ. ಈಗಲಾದ್ರೂ ಸಿದ್ದರಾಮಯ್ಯನವರೇ ಬೇಗ ಎಚ್ಚೆತ್ಕೊಳ್ರಿ, DK ಶಿವಕುಮಾರ್ ಅವರೇ ಬೇಗ ಎಚ್ಚೆತ್ಕೊಳ್ರಿ, ಬೇಗ ನಿಮ್ ಮಂತ್ರಿಗಳಿಗೆಲ್ಲ ಇಲ್ಲಿ ಕಳಿಸಿ ನಮ್ಮ ರೈತರಿಗೆ ಸರಿಯಾದ ಅನುದಾನ ಕೊಡ್ರಿ. ಕೊಡುವಂತ ಅನುದಾನ ಏನೂ ಆಗಲ್ಲ. ಒಬ್ಬ ರೈತ 1 ಎಕರೆಗೆ 25,000 ಲಾಗೋಡಿ ಮಾಡ್ತಾನ.
ನೀವು ಕೊಡುವಂತದ್ದು ನಾವು ಎಕರೆಗೆ 25,000 ಕೊಡಲತ್ತೀವಿ, ನಾವು ಖಾಲಿ ಲಾವಣಿ ಮಾಡಿದಾಗ ಕೊಡಲತ್ತೇವೆ. ನೀವ್ ಏಟ್ ಕೊಡ್ತಾ ಇರ್ತೀರಿ ಅಂದ್ರೆ ಎಕರೆಗೆ 6,000 ಕೊಡ್ತಾ ಇರ್ತೀರಿ. ಅದಕ್ಕೆ ಮುಂದಿನ ದಿನದಲ್ಲಿ ರೈತರು ಇನ್ನು ಆವೇಶ ಹೋಗೋದಕ್ಕಿಂತ ಮುಂಚೆ ಅವ್ರ ಪರಿಹಾರ ದೀಪಾವಳಿ ಹೇಳಿದ್ರೆ ನಾಳೆಗೆ ದೀಪಾವಳಿ ಮುಗಿತದ. ನಿನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ 30 ತಾರೀಕು ಹೇಳ್ಯಾರ. ಯಾವ 30 ಗೊತ್ತಿಲ್ಲ, ಈ 30 ಕೊಡ್ತಾರೋ ಮುಂದಿನ 30 ಕೊಡ್ತಾರೋ. ನೀವ್ ಏಟ್ ಕೊಡೋದ ಪೈಲೆ ಕೊಡ್ರಿ, ಆಮೇಲೆ ರೈತರಿಗೆ ಪ್ರತಿ ಎಕರೆ 25,000 ಕೊಡಬೇಕು ಅಂತ ಒತ್ತಾಯ ಮಾಡ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇನ್ನು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.